ಇದು ಅತ್ಯಂತ ಭಯಾನಕ ಸ್ಟೋರಿ. ಬಾಂಬ್ ಸ್ಫೋಟಿಸಲ್ಲ, ಬಂದೂಕಿನಿಂದ ಗುಂಡು ಹಾರೋದಿಲ್ಲ. ಕೇವಲ ಉಸಿರಾಡಿದ್ರೆ ಸಾಕು, ಗಂಟೆಗಳಲ್ಲಿ ಸಾಮೂಹಿಕ ಮಾರಣ ಹೋಮವಾಗುತ್ತೆ. ಯಾಕಂದ್ರೆ ಈ ಬಾರಿ ಧರ್ಮಾಂಧರು ಆರಿಸಿಕೊಂಡಿರುವುದು ಭಯಾನಕ ಅಸ್ತ್ರ, ಒಂದು ಸೂಜಿ ಮೊನೆ ಗಾತ್ರದ ಪುಡಿ. ಈ ಮೌನ ಮಾರಕ ಅಸ್ತ್ರದ ಹೆಸರೇ ರೈಸಿನ್. ಇಲ್ಲಿ ವೈದ್ಯನಾಗಿ ರೋಗಿಗಳ ಪ್ರಾಣ ಉಳಿಸುತ್ತೇನೆಂದು ಪ್ರಮಾಣ ಮಾಡಿದವನೇ ರಾಷ್ಟ್ರದ್ರೋಹಿಗಳ ಪಿತೂರಿಯ ಕೇಂದ್ರಬಿಂದು. ಆತ ಹರಳು ಬೀಜದಿಂದ ವಿಷ ಹೊರತೆಗೆದು ದೆಹಲಿಯ ಆಜಾದ್ಪುರ ಮಂಡಿ, ಅಹಮದಾಬಾದ್ನ ಮಾರುಕಟ್ಟೆಗಳಲ್ಲಿ ಸಾಮೂಹಿಕ ಹತ್ಯಾಕಾಂಡ ನಡೆಸಲು ಸಿದ್ಧವಾಗಿದ್ದ. ಇದು ಐಸಿಸ್ನ ಇಸ್ಲಾಮಿಕ್ ಸ್ಟೇಟ್ ಖೊರಾಸಸ್ ಪ್ರಾಂತ್ಯ ಎಂಬ ಕ್ರೂರ ಭಯೋತ್ಪಾದಕ ಶಕ್ತಿ ಭಾರತದೊಳಗೆ ನಡೆಸಲು ರೂಪಿಸಿದ್ದ ಭಯಂಕರ ವಿಷಪ್ರಯೋಗ. ಗುಜರಾತ್ ATS ಕಾರ್ಯಾಚರಣೆ ಈ ರಣಭೀಕರ ಪ್ಲಾನ್ ಅನ್ನ ಕೊನೆ ಕ್ಷಣದಲ್ಲಿ ಬುಡಮೇಲು ಮಾಡಿದೆ. ಇದು ನಾವು ನೀವೆಲ್ಲ ತಲೆಗೆ ಹಚ್ಚುವ ಎಣ್ಣೆ ತೆಗೆಯುವ ಹರಳು ಬೀಜದ ನೈಸರ್ಗಿಕ ಉತ್ಪನ್ನ. ಹರಳೆಣ್ಣೆ ಸುರಕ್ಷಿತವೇ ಆದ್ರೂ ಎಣ್ಣೆ ತೆಗೆದ ನಂತರ ಉಳಿಯುವ ತ್ಯಾಜ್ಯ ಇದೆಯಲ್ಲ, ಅದು ಅತ್ಯಂತ ಮಾರಕ. ಅದರಲ್ಲಿ ಗಂಟೆಗಳಲ್ಲಿ ಜೀವ ತೆಗೆಯೋ ರೈಸಿನ್ ಇರುತ್ತೆ. ವಿಶ್ವದಾದ್ಯಂತ ಪ್ರತಿ ವರ್ಷ ಲಕ್ಷಾಂತರ ಟನ್ ಹರಳು ಬೀಜಗಳನ್ನ ಸಂಸ್ಕರಿಸಲಾಗುತ್ತೆ. ಹೀಗಾಗಿ ಈ ವಿಷದ ಕಚ್ಚಾ ವಸ್ತು ಎಲ್ಲರಿಗೂ ಅತ್ಯಂತ ಸುಲಭವಾಗಿ ಸಿಗುತ್ತೆ. ಇದರ ಬಳಕೆ ಹಾಗೂ ಸಾಗಾಟ ಕಾನೂನುಬದ್ಧವೇ ಆಗಿರುವುದು ಉಗ್ರರ ಕಾರ್ಯಾಚರಣೆಗೆ ಮತ್ತಷ್ಟು ಬಲ ತುಂಬಿತ್ತು. ಈ ರೈಸಿನ್ ಎಷ್ಟು ಮಾರಕ ಅಂತ ಗೊತ್ತಾದ್ರೆ ನೀವು ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತೀರಿ. ಇದು ಅತಿ ಭಯಾನಕ ನರವಿಷಕಾರಿ ಏಜೆಂಟ್ VX ಗಿಂತ 380 ಪಟ್ಟು ಹೆಚ್ಚು ಡೇಂಜರ್. ಒಂದು ಬಟಾಣಿ ಗಾತ್ರದ ರೈಸಿನ್ ದೇಹದೊಳಗೆ ಪ್ರವೇಶಿಸಿದ್ರೆ ತಕ್ಷಣವೇ ಪ್ರೋಟೀನ್ ಸಂಶ್ಲೇಷಣೆಯನ್ನೇ ನಿಲ್ಲಿಸಿಬಿಡುತ್ತೆ. ಜೀವಕೋಶಗಳ ಫ್ಯಾಕ್ಟರಿ ರೈಬೋಸೋಮ್ಗಳಿಗೆ ಹಾನಿ ಮಾಡುತ್ತೆ. ದೇಹದಲ್ಲಿ ಪ್ರೋಟೀನ್ಗಳ ಉತ್ಪಾದನೆ ನಿಂತರೆ ಜೀವಕೋಶಗಳು ಸಾಯಲು ಪ್ರಾರಂಭಿಸುತ್ತವೆ. ತೀವ್ರ ಜ್ವರ, ಕೆಮ್ಮು, ಎದೆ ಬಿಗಿತ, ವಾಕರಿಕೆ ಪ್ರಾರಂಭವಾಗುತ್ತೆ. ಶ್ವಾಸಕೋಶದಲ್ಲಿ ನೀರು ತುಂಬಿ ಉಸಿರುಕಟ್ಟುತ್ತೆ. ಇದರ ಪರಿಣಾಮ 36 ರಿಂದ 72 ಗಂಟೆಗಳ ಒಳಗೆ ದೇಹದ ಪ್ರಮುಖ ಅಂಗಗಳೆಲ್ಲ ತಮ್ಮ ಕೆಲಸ ನಿಲ್ಲಿಸಿಬಿಡುತ್ತವೆ. ಅಂದ್ರೆ ಮನುಷ್ಯನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಈ ಬಾರಿ ಭಯೋತ್ಪಾದಕರು ಈ ರೈಸಿನ್ ಅನ್ನು ಸಿಂಪಡಿಸಿ ಸಾಮೂಹಿಕ ಹತ್ಯಾಕಾಂಡ ನಡೆಸಲು ಭಯಾನಕ ಪ್ಲಾನ್ ರೂಪಿಸಿದ್ರು. ಈ ಸಂಚಿನ ಪ್ರಮುಖ ಸೂತ್ರಧಾರ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್. ಚೀನಾದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದ ಈ 35 ವರ್ಷದ ವೈದ್ಯ ವಿದೇಶಿ ಭಯೋತ್ಪಾದಕ ಸಂಘಟನೆ ISKP ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ ಖೊರಾಸಸ್ ಪ್ರಾಂತ್ಯದ ಇಂಟರ್ನೆಟ್ ಪ್ರಚಾರದಿಂದ ತೀವ್ರಗಾಮಿಯಾಗಿ ಮಾರ್ಪಟ್ಟಿದ್ದ. ಈತನ ಉದ್ದೇಶ ರೈಸಿನ್ ಅನ್ನು ಮನೆಯಲ್ಲಿಯೇ ಶುದ್ಧೀಕರಿಸಿ ಸಾಮೂಹಿಕ ಹತ್ಯಾಕಾಂಡಕ್ಕೆ ತಯಾರಿಯಾಗುವುದು. ಈ ವೈದ್ಯನ ವೇಷದಲ್ಲಿದ್ದ ಯಮಕಿಂಕರನಿಗೆ ಕೈ ಜೋಡಿಸಿದ್ದವರು ಉತ್ತರ ಪ್ರದೇಶದ ಮೊಹಮ್ಮದ್ ಸುಹೈಲ್, ಆಜಾದ್ ಸುಲೇಮಾನ್ ಶೇಖ್. ಡಾಕ್ಟರ್ ಸೈಯದ್ ಮತ್ತು ಆತನ ಗುಂಪು ದೊಡ್ಡ ದುರಂತಕ್ಕೆ ಮುನ್ನುಡಿ ಬರೆದಿದ್ರು. ಅದಕ್ಕಾಗಿ ಶುದ್ಧೀಕರಿಸಿದ ರೈಸಿನ್ ಅನ್ನ ಹೊರತೆಗೆಯಲು ಪ್ರಯತ್ನಿಸ್ತಾ ಇದ್ರು. ಕೇವಲ ಕಚ್ಚಾ ರೈಸಿನ್ ಯಾವುದೇ ದೊಡ್ಡ ಅಪಾಯ ಉಂಟು ಮಾಡೋದಿಲ್ಲ. ಆದ್ರೆ ಅದನ್ನ ಅತ್ಯಂತ ಸಂಕೀರ್ಣ ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ಶುದ್ಧೀಕರಿಸಿದ ಉತ್ಪನ್ನವನ್ನಾಗಿ ಪರಿವರ್ತಿಸಿದಾಗ ಈ ವಿಷ ಬಾಂಬ್ ತಯಾರಾಗುತ್ತೆ. ಈ ಶುದ್ಧೀಕರಿಸಿದ ಪುಡಿ ಗಾಳಿಯಲ್ಲಿ ಬಿಡುಗಡೆ ಮಾಡಿದ್ರೆ ಸಾಕು, ಅದನ್ನು ಉಸಿರಾಡಿದವರೆಲ್ಲ ಮಾರಣ ಹೋಮವಾಗಿ ಬಿಡುತ್ತೆ. ಈ ರೈಸಿನ್ಗೆ ಕರಾಳ ಇತಿಹಾಸವೇ ಇದೆ. 1978 ಸೆಪ್ಟೆಂಬರ್ನಲ್ಲಿ ಲಂಡನ್ನಲ್ಲಿ ನಡೆದ ಕುಖ್ಯಾತ ದ ಅಂಬ್ರೆಲಾ ಮರ್ಡರ್ ಎಂಬ ಹತ್ಯಾಕಾಂಡಕ್ಕೆ ಮೊದಲ ಬಾರಿಗೆ ಈ ರೈಸಿನ್ ಬಳಸಲಾಗಿತ್ತು. ಬಲ್ಗೇರಿಯನ್ ಭಿನ್ನಮತೀಯ ಪತ್ರಕರ್ತ ಜಾರ್ಜಿ ಮಾರ್ಕೋವ್ ಅವರನ್ನ ಒಂದು ವಿಶೇಷ ಛತ್ರಿಯಲ್ಲಿ ಅಳವಡಿಸಲಾದ ಪುಟ್ಟ ರೈಸಿನ್ ಪೆಲ್ಲೆಟ್ ಮೂಲಕ ಚುಚ್ಚಿ ಕೊಲ್ಲಲಾಯಿತು. ಮಾರ್ಕೋವ್ 4 ದಿನಗಳ ಕಾಲ ಯಮಹಿಂಸೆ ಅನುಭವಿಸಿ ಸಾವನ್ನಪ್ಪಿದ್ರು. ಈ ರೈಸಿನ್ಗೆ ಕೇವಲ ಕರಾಳ ಮುಖ ಮಾತ್ರ ಇಲ್ಲ, ಈ ಭಯಾನಕ ವಿಷ ವೈದ್ಯಕೀಯ ಜಗತ್ತಿಗೆ ಒಂದು ವಿಚಿತ್ರ ಭರವಸೆ ಕೂಡ ಹೌದು. ರೈಸಿನ್ನಲ್ಲಿರುವ ವಿಷತ್ವ ನಿಯಂತ್ರಿಸಿ ಕ್ಯಾನ್ಸರ್ ಕೋಶಗಳನ್ನ ಕೊಲ್ಲಲು ಬಳಸುವ ಇಮ್ಯುನೋಟ್ಯಾಕ್ಸಿನ್ಗಳನ್ನ ಅಭಿವೃದ್ಧಿಪಡಿಸುವ ಸಂಶೋಧನೆ ನಡೆಯುತ್ತಿದೆ. ಇದನ್ನು ಮೂಳೆ ಮಜ್ಜೆಯ ಕಸಿಯಲ್ಲಿಯೂ ಪ್ರಾಯೋಗಿಕವಾಗಿ ಬಳಸಲಾಗುತ್ತಿದೆ. ರೈಸಿನ್ನ ಒಂದು ಭಾಗವನ್ನ ವಿಷಕಾರಿಯಲ್ಲದ ರೀತಿಯಲ್ಲಿ ಲಸಿಕೆಗಳ ಅಭಿವೃದ್ಧಿಗೆ ಬಳಸುವ ಸಾಮರ್ಥ್ಯವಿದೆ. ಅಂದರೆ ಮಾನವನಿಗೆ ಚಿಕಿತ್ಸೆ ನೀಡಬೇಕಾದ ವಿಜ್ಞಾನವನ್ನ ಡಾಕ್ಟರ್ ಸೈಯದ್ನಂತಹ ವ್ಯಕ್ತಿಗಳು ಸಾಮೂಹಿಕ ಸಾವಿಗೆ ಅಸ್ತ್ರವಾಗಿ ಪರಿವರ್ತಿಸಲು ಪ್ರಯತ್ನಿಸಿದ್ರು. ಭಯೋತ್ಪಾದನೆ ಕೇವಲ ಗಡಿ ಭದ್ರತೆಯ ಸಮಸ್ಯೆಯಾಗಿ ಉಳಿದಿಲ್ಲ. ಇದು ನಮ್ಮ ವಿಜ್ಞಾನವನ್ನು, ನಮ್ಮ ಜ್ಞಾನವನ್ನು ಬಳಸಿಕೊಂಡು ನಮ್ಮ ನಡುವೆಯೇ ಅಡಗಿ ಕುಳಿತು ನಮ್ಮ ವಿರುದ್ಧವೇ ತಿರುಗುವ ಪಿತೂರಿ. ಶಿಕ್ಷಣವನ್ನು ಪಡೆದು ರಾಷ್ಟ್ರದ ಒಳಿತಿಗಾಗಿ ಕೆಲಸ ಮಾಡಬೇಕಿದ್ದ ಡಾಕ್ಟರ್ ವಿದೇಶಿ ಶಕ್ತಿಗಳ ಕೈಗೊಂಬೆಯಾಗಿದ್ದಾನೆ. ಹೀಗಾಗಿ ಇದು ನಮಗೊಂದು ಎಚ್ಚರಿಕೆಯ ಗಂಟೆ.